शक्नोति हैव शक्नोति हैव शक्नोति हैव यः सोढुम् यः सोढुम् प्राक्शरीरविमोक्षणात् प्राक्शरीरविमोक्षणात् कामक्रोधोद्भवम् वेगम् सयुक्तः ससुखी नरः शक्नोति हैव यः सोढुम् शक्नोति हैव यः सोढुम् प्राक्शरीरविमोक्षणात् कामक्रोधोद्भवम् वेगम् सयुक्तः ससुखी नरः शक्नोति हैव यः सोढुम् प्राक्शरीरविमोक्षणात् शक्नोति हैव यः सोढुम् प्राक्शरीरविमोक्षणात् शक्नोति हैव यः सोढुम् प्राक्शरीरविमोक्षणात् कामक्रोधोद्भवम् वेगम् सयुक्तः ससुखी नरः कामक्रोधोद्भवम् वेगम् सयुक्तः ससुखी नरः कामक्रोधोद्भवम् वेगम् सयुक्तः ससुखी नरः शक्नोति हैव यः सोढुम् प्राक्शरीरविमोक्षणात् कामक्रोधोद्भवम् वेगम् सयुक्तः ससुखी नरः शक्नोति हैव यः सोढुम् प्राक्शरीरविमोक्षणात् कामक्रोधोद्भवम् वेगम् सयुक्तः ससुखी नरः शक्नोति हैव यः सोढुम् प्राक्शरीरविमोक्षणात् कामक्रोधोद्भवम् वेगम् सयुक्तः ससुखी नरः शक्नोति हैव यः सोढुम् प्राक्शरीरविमोक्षणात् ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸಸುಖೀ ನರಃ. ಆಚಾರ್ಯರು ಭಾಷ್ಯವನ್ನು ಬರೀತಾರೆ. ಶಕ್ನೋತಿ ಉತ್ಸಹತೆ ಇಹೈವ ಜೀವನ್ನೇವ ಯಸ್ಸೋಢುಂ ಪ್ರಸಹಿತುಂ ಪ್ರಾಕ್ ಪೂರ್ವಂ ಶರೀರ ವಿಮೋಕ್ಷಣಾತ್ ಆಮರಣಾತ್ ಇತ್ಯರ್ಥಃ. ಮರಣ ಸೀಮಾಕರಣಂ ಜೀವಿತಃ ಅವಶ್ಯಂ ಭಾವೀ ಕಾಮಕ್ರೋಧೋದ್ಭವಃ ವೇಗಃ ಅನಂತ ನಿಮಿತ್ತವಾನ್ ಹಿ ಸಹ ಇತಿ ಯಾವತ್ ಮರಣಂ ತಾವತ್ ನ ವಿಸೃಂಭಣೀಯಃ ಇತ್ಯರ್ಥಃ. ಕಾಮಃ ಇಂದ್ರಿಯ ಗೋಚರ ಪ್ರಾಪ್ತೆ ಇಷ್ಟೇ ವಿಷಯೇ ಶ್ರೂಯಮಾಣೆ ಸ್ಮರ್ಯಮಾಣೆ ವಾ ಅನುಭೂತೆ ಸುಖಹೇತೌ ಯಾ ಗರ್ಧಿಃ ತೃಷ್ಣಾ ಸ ಕಾಮಃ. ಕ್ರೋಧಶ್ಚ ಆತ್ಮನಃ ಪ್ರತಿಕೂಲೇಷು ದುಃಖಹೇತುಷು ದೃಶ್ಯಮಾನೇಷು ಶ್ರೂಯಮಾಣೇಷು ಸ್ಮರ್ಯಮಾಣೇಷು ವಾ ಯೋ ದ್ವೇಷಃ ಸ ಕ್ರೋಧಃ ಅಂತ. ಏನು ಹಾಗಂದ್ರೆ ಇಲ್ಲೇ ಅಂದ್ರೆ ಬದುಕಿರುವಾಗ್ಲೇ ಕಾಮ ಕ್ರೋಧಾದಿಗಳನ್ನ ತಡೆ ಹಿಡಿದು ಸಹಿಸ್ಕೊಳ್ಬೇಕು. ಎಲ್ರು ಯೋಚನೆ ಮಾಡೋದು ಅದನ್ನೇ, ಹೌದಲ್ವಾ, ಸತ್ ಮೇಲೆ ಹೇಗಾಗತ್ತೆ ಅಂದ್ರೆ ಹಾಗಲ್ಲ. ಎಷ್ಟೊಂದು ಅನರ್ಥಗಳಿಗೆ ಕಾರಣವಾಗಿರೋ ಕಾಮ ಕ್ರೋಧ ಇವುಗಳನ್ನ ತಡೆ ಹಿಡಿಬೇಕು.
ಏನು ಹಾಗಂದ್ರೆ ಎಷ್ಟೊಂದು ಸಾರಿ ಕೇಳ್ತಾನೆ ಇದೀವಿ, ಕಾಮ ಕ್ರೋಧ ಕಾಮ ಕ್ರೋಧ. ಏನಿದು ಕಾಮ ಕ್ರೋಧ? ಹೇಗ್ ಬರುತ್ತೆ ಇದು? ನಮಗೆ ನಮ್ಮಲ್ಲಿ ಕಾಮ ಕ್ರೋಧಾದಿಗಳು ಇದೆ ಅಂತ ಹೇಗ್ ಗೊತ್ತಾಗುತ್ತೆ? ಅವು ನಮ್ಮನ್ನ ಹೇಗೆ ಹಿಡಿದಿಡುತ್ತವೆ ಅಂದ್ರೆ, ಇಷ್ಟವಾದ ಸುಖಕ್ಕೆ ಕಾರಣವಾಗಿ ಹಿಂದೆ ಅನುಭವಿಸಿರೋ ಯಾವುದಾದ್ರೂ ವಿಷಯ ಇಂದ್ರಿಯಕ್ಕೆ ಗೋಚರವಾದ್ರೆ, ಹಾಗಂದ್ರೆ ನಾವು ಯಾವುದನ್ನೋ ಒಂದು ತುಂಬಾ ಅನುಭವಿಸಿರ್ತೀವಿ, ತುಂಬಾ ಆಸೆ ಪಟ್ಟು ಅನುಭವಿಸಿರ್ತೀವಿ. ಅದಕ್ಕೆ ಯಾವುದೋ ಒಂದು ಕೆಲಸ ಕಾರಣವಾಗಿರುತ್ತೆ. ಏನೋ ಒಂದು ಆನಂದ ನಮ್ಮ ಅನುಭವಕ್ಕೆ ಬಂದಿರುತ್ತೆ. ಆ ಆನಂದಕ್ಕೆ ಯಾವ್ದಾದ್ರು ಒಂದು ಕ್ರಿಯೆ ನಡೆದಿರ್ಬೇಕಲ್ಲ, ಒಂದು ಕಾರ್ಯ ನಡೆದಿರ್ಬೇಕಲ್ಲ. ಅಂಥದ್ದು ನಮ್ಮ ಇಂದ್ರಿಯಕ್ಕೆ ಗೋಚರವಾದ್ರೆ, ಅಂದ್ರೆ ಆ ವಿಷಯ ನಮ್ಗೆ ಕಿವಿಗೆ ಬಿದ್ರೆ, ನಾನು ಹಿಂದೆ ಹೀಗೆ ಮಾಡಿದ್ದೆ, ಎಷ್ಟು ಸುಖ ಸಿಕ್ಕಿತ್ತು, ಎಂಥ ಆನಂದ, ಎಂಥ ನೆಮ್ಮದಿ ಸಿಕ್ಕಿತ್ತು, ಈ ರೀತಿ ಅದು ನಮಗೆ ಜ್ಞಾಪಕಕ್ಕೆ ಬಂದ್ರೆ, ಅದರ ಯಾವ ಬಯಕೆಯ ಹಂಬಲ ಉಂಟಾಗುತ್ತೋ ಮತ್ತೆ ಆ ರೀತಿ ಆಗಬೇಕು. ಅದನ್ನ ನಾನು ಹಾಗೆ ಪಡ್ಕೋಬೇಕು, ಹಿಂದೆ ಹೇಗಾಗಿತ್ತೋ ಹಾಗೆ ನಾನು ಪಡ್ಕೋಬೇಕು, ಆ ಸುಖನ ನಾನು ಪಡ್ಕೋಬೇಕು. ಆ ರೀತಿಯ ಹಂಬಲ ಉಂಟಾಗತ್ತೋ ಆ ವಿಷಯವನ್ನ ಮತ್ತೆ ಮತ್ತೆ ಕೇಳಬೇಕು, ಮತ್ತೆ ಮತ್ತೆ ನೋಡಬೇಕು. ನೋಟದ ಒಂದು ವಿಷಯವಾದ್ರೆ, ನಾವು ಹಿಂದೆ ಅದನ್ನ ನೋಡಿ ಆನಂದ ಪಟ್ಕೊಂಡಿದ್ರೆ ಅದನ್ನ ಮತ್ತೆ ನೋಡ್ಬೇಕು. ಕೇಳುವಂಥದ್ದಾದ್ರೆ, ಯಾವಾಗ್ಲೂ ನಾವು ಯಾವ್ದೋ ವಿಷಯವನ್ನ ಕೇಳಿದ್ರೆ ಮತ್ತೆ ಅದನ್ನ ಕೇಳಬೇಕು. ಅಥವಾ ನಾವೇ ಆ ಕೆಲಸವನ್ನ ಮಾಡಿ ಆನಂದ ಪಟ್ಕೊಂಡಿದ್ರೆ, ಸುಖವನ್ನ ಪಟ್ಕೊಂಡಿದ್ರೆ ಮತ್ತೆ ಅದನ್ನ ಮಾಡಬೇಕು ಅನ್ನೋ ಅಂಥ ಹಂಬಲ ಉಂಟಾದ್ರೆ ಅದು ಕಾಮ. ಇನ್ನು ಕಾಮ ಆಸೆ ಪಡ್ತೀವಿ ಅನ್ನೋವಾಗ ಪಡೆದಲೇ ಇರೋದು ಬೇಕಾದಷ್ಟಿರುತ್ತಲ್ವಾ. ಬೇಕು ಅಂತ ಅಂದಾಗ ಬೇಡ ಅನ್ನೋದು ಹಿಂದೆ ಬಂದಿರತ್ತೆ. ಬೇಡ ಅನ್ನೋದು ಇದೆ ಅಂತ ಗೊತ್ತಾದಾಗ್ಲೇ ನಮಗ್ ಬೇಕು ಅನ್ನೋದು ಗೊತ್ತಾಗೋದು. ಇನ್ನು ತನಗೆ ಬೇಡದ ದುಃಖಕ್ಕೆ ಕಾರಣವಾದ ವಸ್ತುಗಳನ್ನ ನೋಡಿದ್ರೆ, ಹಿಂದೆ ಏನೋ ನಡೆದಿರತ್ತೆ, ಯಾವುದೋ ವಿಷಯ ನಡೆದಿರತ್ತೆ, ನಾವೇ ಮಾಡಿರ್ತೀವಿ ಅಥವಾ ನೋಡಿರ್ತೀವಿ ಅಥವಾ ಎಲ್ಲೋ ನಡೆದಿರೋದನ್ನ ಕೇಳಿಸ್ಕೊಂಡಿರ್ತೀವಿ. ಇಂಥ ವಿಷಯಗಳು ಅಥವಾ ಅಂಥ ವಸ್ತುಗಳನ್ನ ನೋಡಿದ್ರೆ, ಅದು ನಮಗೆ ದುಃಖ ಕೊಡುವಂಥದ್ದಾದ್ರೆ, ಅಂಥ ವಸ್ತುಗಳನ್ನ ನಾವು ನೋಡಿದ್ರೆ, ಅದರ ವಿಷಯವನ್ನ ಕೇಳಿದ್ರೆ ಅಥವಾ ಯಾವಾಗ್ಲೋ ಮಾಡಿದ್ದೋ ನೋಡಿದ್ದೋ ನಮ್ಮ ನೆನಪಿಗೆ ಬಂದ್ರೆ ಅದರ ಬಗ್ಗೆ ಹಗೆತನ ಅಥವಾ ಜಿಗುಪ್ಸೆ ಬಂದ್ರೆ ಇದು ಕ್ರೋಧ ಅಂತ ಅನ್ನಿಸ್ಕೊಡುತ್ತೆ. ಈ ಕಾಮಕ್ರೋಧಗಳು ಯಾವ ವೇಗಕ್ಕೆ ಕಾರಣಗಳಾಗತ್ತವೋ ಅದು ಕಾಮಕ್ರೋಧೋದ್ಭವ ವೇಗ ಅಂತ ಹೇಳ್ತಾರೆ. ಇದು ಹೇಗೆ ಗೊತ್ತಾಗತ್ತೆ? ನಮ್ಮಲ್ಲಿ ಇದಿದೆ, ನಮ್ಮ ಅಂತರಾಳದಲ್ಲಿ ಇದು ಹುದುಕೊಂಡಿದೆ, ಅದು ಈಚೆ ಬಂದ್ರೆ ನಮಗೆ ಗೊತ್ತಾಗೋದು. ಹೇಗೆ ಗೊತ್ತಾಗತ್ತೆ ಅಂದ್ರೆ, ನಮ್ಮ ಮೈ ಕೂದಲು ನೆಟ್ಟಗಾಗುವುದು, ನಮ್ಮ ಕಣ್ಣು ನಮಗೆ ಗೊತ್ತಾದಾಗೆ ಅರಳೋದು, ನಮಗೇ ಗೊತ್ತಾಗದೆ ಬದಲಾಗುವ ನಮ್ಮ ಮುಖಚರ್ಯೆ, ಮೈ ನಡುಗೋದು, ಮೈ ಬೆವರೋದು, ಕಣ್ಣು ಕೆಂಪಗಾಗೋದು, ಹೀಗೆ ಮುಂತಾದ ಗುರುತುಗಳಿಂದ ನಮ್ಮ ಮನಸ್ಸಿನೊಳಗೆ ಆಗೋ ಹೊಯ್ದಾಟವೇ ಕ್ರೋಧೋದ್ಭವ ವೇಗ. ಇಂತಹ ಉದ್ವೇಗಗಳನ್ನ, ಆಸೆಗಳನ್ನ, ಇಂದ್ರಿಯಗಳಿಂದ ಉಂಟಾಗೋ ಹೊಯ್ದಾಟವನ್ನ ಸಹಿಸ್ಕೊಳ್ಳೋನು, ಅವುಗಳನ್ನ ತಡೆಯೋನು, ಅವುಗಳನ್ನ ತಡೆಯೋಕೆ ಶಕ್ತನಾದವನು ಮಾತ್ರ ಯೋಗಿ. ಈ ಲೋಕದಲ್ಲಿ ಅವನೇ ಸುಖಿಯಾದ ಮನುಷ್ಯ ಅಂತ ಹೇಳ್ತಾನೆ. ಯಾಕೆಂದ್ರೆ ಕಾಮ ಬರತ್ತೆ, ಆಸೆ ನಮಗೆ ಉದ್ಭವ ಆಗತ್ತೆ ಮನಸ್ಸಿನಲ್ಲಿ. ಅದರ ಹಿಂದೆನೆ ನಮಗೆ ಏನೋ ಒಂದು ನೋವಾಗತ್ತೆ. ಯಾವ್ದನ್ನ ತುಂಬಾ ಆಸೆ ಪಟ್ಟು ಮಾಡಕ್ಕೆ ಹೋದಾಗ ಅದು ಯಾವಾಗ ಈಡೇರಲ್ವೋ ಅವಾಗ ನಮಗೆ ನಮ್ಮ ಮೇಲೆ ಜಿಗುಪ್ಸೆ ಉಂಟಾಗತ್ತೆ, ನಮ್ಮ ಮೇಲೆ ಕೋಪ ಬರುತ್ತೆ, ನಮ್ಮ ಕೈಲಿ ಆಗ್ತಿಲ್ವಲ್ಲ ಅನ್ನೋ ನಮ್ಮ ಮೇಲೆ ನಮಗೆ ಆ ಕೋಪ ಉಂಟಾಗತ್ತಲ್ಲ. ಅದನ್ನೆಲ್ಲ ಹೇಗೆ ತಡೆ ಹಿಡಿಯೋದು? ಅದಕ್ಕೆ ಭಗವಂತ ಹೇಳ್ತಾನೆ, ಈ ರೀತಿಯಾದ ಎಲ್ಲವನ್ನು ಸಹಿಸೋನು, ಈ ಹೊಯ್ದಾಟ ಇಂದ್ರಿಯಗಳಿಂದ ಇವೆಲ್ಲ ಉತ್ಪನ್ನ ಆಗೋದು, ಇದೆಲ್ಲವನ್ನ ಸಹಿಸ್ಕೊಳ್ಳೋನು, ತಡೆಯೋನು ಇದನ್ನೆಲ್ಲ. ಅದಕ್ಕೆ ಯಾರು ಶಕ್ತನಾಗಿರ್ತಾನೋ ಅವನು ಮಾತ್ರ ಯೋಗಿ ಅನ್ನಿಸ್ಕೋತಾನೆ. ಅಂಥ ಯೋಗಿಯೇ ಸುಖಿಯಾದ ಮನುಷ್ಯ ಅಂತ ಹೇಳ್ತಾನೆ.
ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.